ಅದು ಮಾಡಿ ಪಡೆಯುವಂತಹದ್ದು. ಶಿವನ ಆರಾಧನೆ ಮಾಡಿ ಆ ಕೈಲಾಸವನ್ನು ಪಡ್ಕೋಬಹುದು ಅವರು. ಅದು ವೇದದೊಳಗನು ಸಮ್ಮತಿ ಅದ, ಅನುಭಾವಿಗಳು ಹೇಳ್ತಾರ. ಕರ್ಮಕಾಂಡದೊಳಗೆ ಆ ಲೋಕಾದಿಗಳನ್ನ ಪಡ್ಕೋಬಹುದು. ವಿಷ್ಣು ವೈಕುಂಠಕ್ಕೆ ಹೋಗೋರು ಇರ್ಬೋದು, ಕೈಲಾಸಕ್ಕೆ ಹೋಗೋರು ಇರ್ಬೋದು, ಇಂದ್ರ ಲೋಕಕ್ಕೆ ಹೋಗೋರು ಇರ್ಬೋದು. ಇಂದ್ರನನ್ನು ಕುರಿತು ತಪಸ್ಸು ಮಾಡಿ ಇಂದ್ರನನ್ನು ಅನುಗ್ರಹ ಪಡ್ಕೊಂಡವ್ರು ಇಂದ್ರ ಲೋಕಕ್ಕೆ ಹೋಗ್ಬೋದು. ಅನ್ಯ ದೇವತೆಗಳನ್ನು ಯಾರು ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಕೈಲಾಸ, ವೈಕುಂಠ, ಬ್ರಹ್ಮಲೋಕಕ್ಕೆ ಹೋದವರು ಅಲ್ಲಿನೂ ಮಹಾಪ್ರಳಯ ತನಕ ಇರ್ತಾನವ. ಹಂಗದ ಉಲ್ಲೇಖ. ಆ ಮಹಾಪ್ರಳಯ ಆದ ಮುಂದೆ ಬ್ರಹ್ಮ ಕರೆದು ನಿನ್ನ ಆತ್ಮ ಸ್ವರೂಪವೇ ಬ್ರಹ್ಮ ಸ್ವರೂಪ ಅಂತ ಬೋಧ ಮಾಡ್ತಾನಂತ ಅಂತ ವಾದವ್ರು ಬಂದೇನು ನಮಗೇನು ಹೇಳಿಲ್ಲ. ಬ್ರಹ್ಮಲೋಕಕ್ಕೆ ವಾದವ್ರು ಹೇಳಿಲ್ಲ, ಕೈಲಾಸಕ್ಕೆ ವಾದವ್ರು ಹೇಳಿಲ್ಲ, ವೈಕುಂಠಕ್ಕೆ ವಾದವರು ಬಂದು ಹೇಳಿ. ಪುರಾಣ ಇತಿಹಾಸದೊಳಗೆ ಸತ್ಯವಾನ ಸಾವಿತ್ರಿ ಯಮಲೋಕಕ್ಕೆ ಹೋಗಿದ್ದುಂಟು. ನಚಿಕೇತ ಯಮನಲ್ಲಿ ಹೋಗಿದ್ದುಂಟು. ಅವು ಆಖ್ಯಾಯಿಕ ಕಥೆಗಳು ಹಾಗೆ ಹೇಳ್ಯಾರ. ಹೇಳ್ತಾರ. ಅದರ ಅನುಭವಕ್ಕೆ ಅತೀತವಾಗಿರುವಂತ ಅದು ಬರೀ ನಂಬಬೇಕಷ್ಟೇ. ಈಗ ಎಷ್ಟೋ ಪಂಡಿತರು ವಿದ್ವಾನರು ವ್ಯಾಕರಣ ತಾನ ಬರ್ದ ನಮ್ಮ ಮಹೇಶ್ವತಿ ಮಹೇಶ್ವರ ವ್ಯಾಕರಣ ಅಂತ ಅದಕ್ಕೆ ಹೆಸರು ಕೊಟ್ಟನ. ಮಹೇಶ್ವರಂದ ಕೊಟ್ಟನ. ಶಿವನ ಭಕ್ತ ನೋಡ, ಅವನ ಹೆಸರು ಇಟ್ಟು ಕೊಟ್ಟಾನ. ತಾನ ಬರ್ದ. ಎಲ್ಲವನ್ನು ದೊಡ್ಡವರ ಹೆಸರಿನ ಮೇಲೆ ಅನುಕರಣೆ ಮಾಡಿಕೊಂಡು ಪಾರಾಗುತ್ತೆ. ಎಷ್ಟು ಶಂಕರಾನಂದಿಗಳು ಅದು ಏನು ಮಾಡಿದ್ರು ಅಲ್ಲೇ ನೋಡ, ನಾನು ಅವರು ಅನುಯಾಯಿನ ಅಂತೇಳಿ ಹೆಸರು ಶಂಕರಾಚಾರ್ಯರು ಇರ್ತಾರ. ಅವರು ವಿವೇಕ ಚೂಡಾಮಣಿ ಅಂತ ಬರಲ್ಲ, ಅದು ಶಂಕರಾನಂದಿಗಳು ಬರೆದಿರೋದು. ಆ ಭಾಷಾ ಶೈಲಿ ಇರ್ತದಲ್ಲ. ಇದು ಸುರೇಶ್ವರಾಚಾರ್ಯರು ನೈಷ್ಕರ್ಮ ಸಿದ್ಧಿ ಬರಲ್ಲ. ಆ ಭಾಷೆಗೂ ಶಂಕರರ ಭಾಷೆಗೂ ಈ ಶಂಕರಾನಂದಿಗಳು ಮಾಡಿರುವಂತಹ ವಿವೇಕ ಚೂಡಾಮಣಿಗೂ ತುಂಬಾ ಇದು ಯಾಂತರ. ಆ ಭಾಷೆ ಮೇಲೆ ಇದು ಇಂಥವ್ರದ ಕೃತಿ ಅಂತ ನಾವೀ ನೋಡಿದ ಇವ್ ಇಂಥ ಕೊಲ್ಲವನ ಅಂತ ಹ್ಯಾಂಗ್ ಗೊತ್ತಾಗ್ತದನೋ ಹಾಗ ಭಾಷಾ ಶೈಲಿ ನೋಡಿದ್ವಿ ಅಂದ್ರ ವಿದ್ವಾನ್ರ ನಿರ್ಣಯ ಮಾಡಿಬಿಡ್ತಾರ ಅದನ್ನ ಇದು ಇವ್ರದ ಕೃತಿ ಅಂತ. ಅಯೋಗ್ಯತೆ ನಮಗಿರ್ಲಿಕ್ಕಿಲ್ಲ, ವಿದ್ವಾನ್ರು ಇರ್ತಾರೆ ಹಂಗ ಇದು ಶಂಕರರ ಕೃತಿ ಅಂತ. ಎಷ್ಟು ಜನ ಅವ್ರ ಹೆಸರು ಹೇಳಿ ಅದನ್ನು ಬರೆದು ಅದನ್ನು ಪ್ರಚುರಗೊಳಿಸ್ಯಾರ. ಆದ್ರೆ ಅವ್ರ ಕೃತಿ ಇದು ಹೌದು ಅಲ್ಲೋ ಅಂತ ವಿದ್ವತ್ವ ಇದ್ದವಾದ ಕಂಡು ಹಿಡಿತಾನಲ್ಲ, ಬಿಡುದಿಲ್ಲ. ಇದಲ್ಲ ಶಂಕರರ ಕೃತಿ ಅಲ್ಲ, ವಿವೇಕ ಚೂಡಾಮಣಿ ಅದು ಅವ್ರಲ್ಲ ಅಂತ ನಿರ್ಣಯ. ಅವರು ಯಾವ್ದನ್ನ ಮುಖ್ಯವಾಗಿ ಪ್ರತಿಪಾದನೆ ಮಾಡಿದ್ರು ಅದಕ್ಕೆ ವಿರೋಧವಾಗಿರುವಂತಹ ವಿಷಯ ಇದರಾಗೈತಿ ಅಂದ್ರ ಅವ್ರ ಹೆಂಗ ಅಲ್ಲಿ ಹಂಗ ಇಲ್ಲಿ ಹಿಂದೆ ಹೇಳ್ತಾರೆ. ನಾವು ಸಾಧ್ಯನೇ ಇಲ್ಲ, ಇದು ಶಂಕರಾನಂದಿರದ ಕೃತಿ ಅಂತ ನಿಶ್ಚಿತ ಮಾಡಿ ಅವ್ರ ಶಂಕರದ ಅಂತ ಹೇಳ. ಅವರು ತಮ್ಮ ಹೆಸರು ಇಟ್ಕೊಂಡಿಲ್ಲ. ಶಂಕರಾನಂದಿಗಳ ವಿರಚಿತ ಅಂತಿಲ್ಲದು, ಶಂಕರಾಚಾರ್ಯ ವಿರಚಿತ ಅಂತ ನಡೀತು. ಆದ್ರೆ ಅವ್ರ ಶಬ್ದಾದಿಗಳಿಗೆ ಅವರ ಭಾಷಾ ಶೈಲಿಗೂ ಈ ಶಂಕರಾನಂದಿಗಳ ಭಾಷಾ ಶೈಲಿಗೂ ತುಂಬಾ ವ್ಯತ್ಯಾಸ. ಅದನ್ನು ವಿದ್ವಾನ್ರು ಕೊಂಡು ಹಿಡಿದಿರಲ್ಲ.
ಶಂಕರಾನಂದಿಗಳ ವಿರಚಿತ ಆಗಿರುವಂತ ಇದು ವಿವೇಕ ಚೂಡಾಮಣಿ ಅವ್ರದಲ್ಲ. ಅನೇಕ ಜನ ವಿದ್ವಾಂಸರು ಅದನ್ನ ಅಲ್ಲ ಹೇಳ್ತಾರೆ. ಅವ್ರ ಕಾಲನ ಬೇರೆ, ಇವ್ರ ಕಾಲನ ಬೇರೆ. 800 ವರ್ಷ ಆದ್ಮೇಲೆ ಶಂಕರಾನಂದಿಗಳಿದ್ದ ಕಾರಣ ಬೇರೆ, ಇವ್ರ ಕಾರಣ ಬೇರೆ. 400 800 ವರ್ಷ. ಇನ್ನು ವಾಯಸ್ಪತಿ ಮಿಶ್ರ ಹಾಗೂ ವಿವರಣಾಚಾರ್ಯರು ಅಂತಾಗಿ ಹೋದಲ್ಲ, ಅವರು 200 300 ವರ್ಷದ ನಂತರ ಬಂದವರು. ಅದಕ್ಕೆ ಏನೇನೋ ದೊಡ್ಡವರ ಹೆಸರು ಹೇಳ್ಕೊಂಡು ಜೀವನ ಆಗೋದ್ರಪ್ಪ. ಹಾಗನ ಇಲ್ಲೇ ಕರ್ಮಕಾಂಡದ ವಾಕ್ಯಗಳು ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಅರಿಯುವುದಕ್ಕೆ ಆಗದ ಸ್ವರ್ಗಾದಿ ಫಲವನ್ನು ದೊರಕಿಸುವ ಕರ್ಮವೆಂಬ ಉಪಾಯವನ್ನು ತಿಳಿಸುತ್ತವೆ. ಮಾಡಿ ಪಡ್ಕೊಳ್ಳುವಂಥವು ಯಾರಾದರೂ ಹಾಗೆ ಮಾಡಿಕೊಂಡು ಕೈಲಾಸ, ವೈಕುಂಠ, ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಇದರಂತೆ ಜ್ಞಾನಕಾಂಡದ ವಾಕ್ಯಗಳು ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಅರಿಯುವುದಕ್ಕಾಗದ ಪರಮಾರ್ಥ ತತ್ವವನ್ನು ತಿಳಿಸುವ ಜ್ಞಾನವೆಂಬ ಉಪಾಯವನ್ನು ತಿಳಿಸಿಕೊಡುತ್ತದೆ. ಪರಮಾರ್ಥ ತತ್ವವನ್ನು ತಿಳಿಸುವ ಜ್ಞಾನವೆಂಬ ಉಪಾಯವನ್ನು ತಿಳಿಸಿಕೊಡುತ್ತದೆ. ಯಾವುದೋ ಜ್ಞಾನಕಾಂಡ, ಕರ್ಮಕಾಂಡ ಅಲ್ಲ. ಕರ್ಮಕಾಂಡಕ್ಕ ಮಾಡಿ ಪಡೆಯುವಂತ, ಅದಕ್ಕೆ ಧರ್ಮ ಜಿಜ್ಞಾಸನ ಬೇರೆ, ಬ್ರಹ್ಮ ಜಿಜ್ಞಾಸನ ಬೇರೆ ಅಂತ ಹೇಳ್ತಾರೆ ನೋಡಿ. ನಮಗ್ ನಿಶ್ಚಯ ಮಾಡ್ಕೊಳಕ ಆಗಲಾರ್ದಕ್ಕೆ ಧರ್ಮ ಒಯ್ದು ಜ್ಞಾನದಾಗ ಕೊಡ್ಸುದು, ಜ್ಞಾನ ಒಯ್ದು ಧರ್ಮದಾಗ ಕೈಗಾರಿಕೆ ಮಾಡೋದು ನಮ್ಮ ವೇದಾಂತ ಇಂಥವು. ವೇದ ಸಮ್ಮತವಾಗಿರುವಂಥ ಆ ಧರ್ಮದ ಕಟ್ಟಪ್ಪಣೆಗಳು ಅಥವಾ ಧರ್ಮ ಜಿಜ್ಞಾಸದ ಬಗ್ಗೆ ಅಲ್ಲಿ ಬಹುರೂಪದೊಳಗೆ ವಿಧಿಪಡಿಸಿರ್ತಾರೆ. ಅಲ್ಲಿ ಎಲ್ಲ ಅದಕ್ಕೆ ಅನುಕ್ರಮವಾಗಿ ಸಾಧ್ಯಾಂತವಾಗಿ ಅಲ್ಲಿ ವಿಶದಪಡಿಸಿರ್ತಾರ, ಮತ್ತೆ ಅಲ್ಲಿ ವಿಧಿಪಡಿಸಿರ್ತಾರ. ಜ್ಞಾನ ಕಾಂಡದಾಗ ಆಗಿರುವುದಿಲ್ಲ. ಅವನು ಬಿಡಿಸಿ ಒಳಕ್ಕಾಗಲಾರ್ದಕ್ಕೆ ನಾವು ಕಲಿಬೆರಕೆ ಮಾಡ್ಕೊಂಡು ಯಾವ್ದು ಧರ್ಮ ಯಾವ್ದು ಜ್ಞಾನ ಅವನು ಬಿಡಿಸಿ ಒಳಕ ಬರುವುದಿಲ್ಲ. ಅದ್ರ ಬಗ್ಗೆ ಪೂರ್ಣ ಜ್ಞಾನ ಆಗಿತ್ತು ಅಂದ್ರೆ ಇದು ಧರ್ಮ ಜಿಜ್ಞಾಸಕ್ಕೆ ಸಂಬಂಧಪಟ್ಟಿರೋದು, ಅದನ್ನು ಬ್ರಹ್ಮ ಜಿಜ್ಞಾಸದ ಕೂಡಿಸ್ಬೇಡ್ರಿ ಅಂತ ಅನುಭವಿಗಳು ಹೇಳ್ತಾರೆ. ಅದನ್ನು ಕೂಡಿಸಿದ ಅನೇಕ ವಿಕ್ಷೇಪಗಳು ಬರ್ತಾವ. ಇದು ಈ ಶರೀರ ಹುಟ್ಟುವುದಕ್ಕೆ ಕಾರಣ ಪ್ರಾರಬ್ಧ, ನಾವು ಹಿಂದೆ ಮಾಡಿರುವಂತ ಪ್ರಾರಬ್ಧ. ಇದೇನು ಧರ್ಮ ಜಿಜ್ಞಾಸೋ ಏನು ಬ್ರಹ್ಮ ಜಿಜ್ಞಾಸೋ ಅಂತೂ ನೋಡ್ಕೊಳ್ಳೋದಿಲ್ಲ. ಅದನ್ನ ತಂದು ಇಲ್ಲಿ ಹೇಳ್ತೀವಿ. ಬ್ರಹ್ಮ ಹುಟ್ಟವಲ್ಲ, ನಿಮ್ಮ ಆತ್ಮ ಚೈತನ್ಯ ಹುಟ್ಟುವುದಲ್ಲ, ಇರುವುದಲ್ಲ. ಅದಕ್ಕೆ ನೋಡಿ ಆರೋಪ ಮಾಡ್ತೇವೆ. ಏನ ಶರೀರ ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ ಧರ್ಮ ಜಿಜ್ಞಾಸದೊಳಗೆ ಬರುವಂತ ವಿಷಯವನ್ನ ಇಲ್ಲೇ ಜ್ಞಾನಿಗಳ ಇರುವು ನೋಡ, ಅವ್ರಿಗೆ ಅಂತಃಕರಣಾದಿಗಳೆಲ್ಲವೂ ಬಾಧಿಸಿರ್ತಾವ. ಇವರು ಧರ್ಮ ರೂಪದೊಳಗಿರುವಂತಹ ಅಂತಃಕರಣಾದಿಗಳನ್ನು ಇಟ್ಟುಕೊಂಡು ಅವರನ್ನು ನೋಡ್ತಾರ. ಅವರು ನಮ್ಮಂಗ ವ್ಯವಹಾರ, ಕ್ರಿಯಾ, ಕಾರ್ಯ, ನಿತ್ಯ ಕರ್ಮ ಮಾಡ್ತಾರಲ್ಲ. ಭೋಜನ ಸ್ವೀಕಾರ ಮಾಡ್ತಾರ, ಸ್ನಾನಾದಿಗಳನ್ನು ಮಾಡ್ತಾರ, ಪೂಜಾ ಪುನಸ್ಕಾರಾದಿಗಳನ್ನು ಮಾಡ್ತಾರ. ಅವಕಾಶ ಇದ್ದಾಗ ತೋಟದೊಳಗೆ ಬಂದು ಕಳೆ ತೆಗಿತಾರ, ಅನ್ನಾದ ಎಲೆಗಳನ್ನು ಹರಿತಾರ, ಗೆಳಪತ್ತ. ಅವರು ಕ್ರಿಯೆ ಮಾಡ್ತಾರಲ್ಲ,
ಯಾವುದು ಬ್ರಹ್ಮ ಯಾವುದು ಗೊತ್ತೇ ಇಲ್ಲ. ಅದಕ್ಕೆ ಅದು ಪ್ರಾರಬ್ಧ ಇರುವ ತನಕ ಅವ್ರು ಎಲ್ಲಾನು ಮಾಡಬೇಕಾಗತ್ತ. ಜ್ಞಾನಿಗಳು ಕೂಡ ಎಲ್ಲವನ್ನು ಮಾಡಬೇಕಾಗತ್ತೆ ಅಂತ ತನ್ನ ದೃಷ್ಟಿಯೊಳಗ, ತನ್ನ ಧರ್ಮ ಜಿಜ್ಞಾಸದ ದೃಷ್ಟಿಯೊಳಗ ಅದನ್ನ ಅನುಕರಣೆ ಮಾಡ್ಕೊತಾನ ನೋಡಿವ. ತನ್ನಂತಃಕರಣಾದಿಗಳ ಕ್ರಿಯೆ ಬಲವಾಗಿ ನಂಬಿರೋಣದ್ರಿಂದ ಅವಾಗ ಅಂತಃಕರಣಾದಿಗಳನ್ನು ಬಿಟ್ಟು ಅನುಭವ ಇರುವುದಿಲ್ಲ. ಯಾವ್ದು ಅದಕ್ಕನ ಧರ್ಮ ನಮ್ಗೆ ಗೊತ್ತಾಗದಂಗೆ ಕೂಡಿಸ್ಕೊಂಡ್ಬಿಡ್ತೀವಿ ನಾವು. ಧರ್ಮ ಜಿಜ್ಞಾಸ ಯಾವುದು ಬ್ರಹ್ಮ. ಅಪ ಶರೀರಕ್ಕೆ ಹುಟ್ಟು ಇರವು ಮತ್ತು ನಾಶವು ಇದೆ. ಪ್ರಾಗ್ಭಾವ ನೋಡೋದು ಹೇಳ್ಕೊತ ಬಂದಾರ. ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅತ್ಯಂತ ಭಾವ ಅಂತ ಅವರೇ ಹೇಳ್ಕೊಂಡು ಬಂದಾರ. ಅಸ್ಥಿತೆ, ಜಾಯತೆ, ವೃದ್ಧತೆ ನೋಡಲ್ಲಿ ಈ ಶರೀರದ ವಿಕಾರಗಳನ್ನು, ಸದ್ಭಾವ ವಿಕಾರಗಳನ್ನು ಒಪ್ಕೊಂಡಾರ. ಶರೀರ ಉಡ್ತತಿ, ಬೆಳಿತೈತಿ, ಇರ್ತತಿ, ಒಂದಿನ ಇಲ್ದಂಗನು ಆಗ್ತತಿ ಅಂತ ಒಪ್ಕೊಂಡಾರ. ಆದ್ರೆ ಇದನ್ನು ಒಯ್ದು ಈ ಶರೀರದ ಪ್ರಾರಬ್ಧ ಒಯ್ದು ಬ್ರಹ್ಮಗಂಟಿಸಿದ್ರೆ ಏನ್ ಮಾಡಕ್ಕ? ಧರ್ಮ ಜಿಜ್ಞಾಸ ಯಾವುದು ಬ್ರಹ್ಮ ಜಿಜ್ಞಾಸ ಏನು ನಮ್ಮಲ್ಲಿ ಬಹಳ ಅದ್ ನೀನು ಯಾವ ರೂಪದೊಳಗೆ ಹೇಳ್ಬೇಕಂತ ನನಗೂ ಗೊತ್ತಾಗೋದಿಲ್ಲ. ಎಲ್ಲೆಲ್ಲಿ ಕಲಬೆರಿಕೆ ಮಾಡ್ಕೊಂಡಿವಿ ಎಂತೆಂತ ನಂಬಿಸಿ ಬಿಡ್ತಾರೆ. ಸಾಧಕರನ್ನ ನಂಬಿಸಿ ಬಿಡ್ತಾರೆ. ಅದು ಆತ್ಮಹತ್ಯೆ ದೋಷ ಬರುತ್ತೆ ಅಂತ ಗೊತ್ತೇ ಇಲ್ಲ. ತಾನೊಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಲಿ, ಉಳಿದವ್ರು ಎಲ್ಲರನ್ನು ಆತ್ಮಘಾತಕರನ್ನಾಗಿ ಮಾಡ್ತಾರಲ್ಲ. ನಮಗೆ ನಂಬಿ ಇರ್ತದೆ ದೊಡ್ಡವ್ರು ಹೇಳಿಕತ್ತಾರಂತೇಳಿ. ಅವ್ರು ಎಲ್ಲರನ್ನು ಆತ್ಮಹತ್ಯೆ ಮಾಡಿಸ್ಬಿಡ್ತಾರಲ್ಲ. ಆ ಪಾಪ ಎಂಥ ಪಾಪ ಅದು. ಅದಕ್ಕೆ ಬೋಧಕರು ಸಾಧಕರನ್ನ ನೇರವಾಗಿ ಇಟ್ಟುಕೊಂಡು ಪ್ರತಿಪಾದನೆ ಮಾಡುವಾಗ ಧರ್ಮ ಜಿಜ್ಞಾಸ ಯಾವುದು ಬ್ರಹ್ಮ ಜಿಜ್ಞಾಸ ಇವನ್ನ ಮೊದಲು ವಿಂಗಡಿಸ್ಕೋಬೇಕು. ಬೋಧಕರ ವಿಂಗಡಿಸ್ಕೋಬೇಕಾದನ್ನ ಇಲ್ಲಿ ಹಿಂಗ ಕೂಡೈತಪ್ಪ ಇದು ಸಮಾಧಾನಕ್ಕೆ ಹೇಳಿರುವುದು ಅಂತ ಹೇಳಿ ಅದನ್ನು ಯಥಾರ್ಥ ರೂಪದೊಳಗೆ ತಿಳಿಸಿ ಹೇಳ್ಬೇಕು ಅವರಿಗೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಧರ್ಮ ಜಿಜ್ಞಾಸಕ್ಕೆ ಸಂಬಂಧಪಟ್ಟಿರುವಂತ ವಿಷಯ. ಧರ್ಮದೊಳಗೆ ಇದನ್ನು ಒಪ್ಪಿಕೊಳ್ಳಿ. ಶರೀರ ಮಾಡಿದ ಕರ್ಮಕ್ಕೆ ಅನುಸರಿಸಿಕೊಂಡು ಉಪಭೋಗಗಳನ್ನ ಸ್ವಂತಿಸಿದ ಧರ್ಮ ಜಿಜ್ಞಾಸ ಅದಕ್ಕೆ ಹಂಗೆ ಹೇಳ್ರಿ. ಅದನ್ನ ಇಲ್ಲಿ ಜ್ಞಾನಿಗೆ ಪ್ರಾರಬ್ಧ ಇರ್ತದೇನ್ರಿ? ಶರೀರಕ್ಕೆ ಇರ್ತದೆ. ಶರೀರ ನಾನು ಅಲ್ಲ ಅಂತ ನಿಂತ ಬ್ರಹ್ಮಜ್ಞಾನಿಗೆ ಮತ್ ಪ್ರಾರಬ್ಧ ಅಂಟಿಸ್ತೇವೆ ನಾವು. ಧರ್ಮ ಜಿಜ್ಞಾಸದೊಳಗಿರುವಂತಹ ಪ್ರಾರಬ್ಧ ಕ್ರಿಯಾ ಕಾರ್ಯಗಳನ್ನ ನಾವು ಅಂಟಿಸಿ ಪ್ರಾರಬ್ಧ ಕಡಿಮೆ ಮಟ್ಟ ಅವನು ನೆರಳುದ, ಉಣ್ಣುದ, ತಿನ್ನುದ ಎಲ್ಲ ಮಾಡುದ. ಏನಂಗಂದ್ರ ಅರ್ಥ ಬಾರಿಗಳು ನಗತಾರ ನಮ್ಮ ಮಾತು ಕೇಳಿ. ಎಷ್ಟು ಭಾಷೆ ಆಗತ್ತದ. ನಗತಾರ, ಹೊರಗೆ ನಗಲಿಲ್ಲ ಅಂದ್ರೂ ಒಳಗರ ನಗತಿರ್ತಾವ. ಏನು ಅಜ್ಞಾನಿಗಳಪ್ಪ ಇವರು ಅಂತ ಹೊರಗೆ ನಗತಿರ್ತಾರ. ಮತ್ತೆ ತಮ್ಮ ಅದ ಹಂಗಲ್ಲ ಬಾ ಅಂತ ತಿಳಿಸಿ ಹೇಳೋರು ಇರ್ತಾರ. ಅಂತ ಅನುಭವಿಗಳು ನಮಗ ಬೆಟ್ಟಿಗಾರ ತಮ್ಮ ಹಂಗ ಬೋಧ ಮಾಡಬಾರ್ದು. ಅವೇ ಇಲ್ಲಂತಲ್ಲ, ಹಂಗಲ್ಲ ಈಗ ಪ್ರತಿಪಾದನೆ ಮಾಡ್ಬೇಕಂತ ಕುಂದಿಸಿಕೊಂಡು ಹೇಳ್ಯಾರ. ನಮಗೆ ಸಮಾಧಾನ ಚಿತ್ತ ಬರ್ಬೇಕಲ್ಲ. ಹಿಂದೆ ಎಲ್ಲರೂ ಹೇಳ್ಕೊತ ಬಂದಾರ.
ನೀವೇನ್ರಿ ಹೇಳಕ್ಕ? ನಮಗಂಗ ಇರ್ತದದು, ಬಿಡುದಿಲ್ಲದು. ಬರದೇ ಇದ್ದಾರ ಹಿಂದೆ ಬ್ರಹ್ಮಜ್ಞಾನಿಗಳಿಗೂ ಶರೀರ ಪ್ರಾರಬ್ಧ ಇರೋ ತನಕ ಅದನ್ನು ಉಪಭೋಗ ಮಾಡೇ ತೀರ್ಬೇಕವ ಅಂತ ಬರವಾರಲ್ಲ. ಬರ್ಕೊಂಡರ ಅನುಭವಕ್ಕೆ ಹೊಂದೋದಿಲ್ಲದು, ಅದು ಬ್ರಹ್ಮ ತತ್ವದೊಳಗೆ ಇಲ್ಲ ಅಂತ ಅವ್ರು ಹೇಳಿದ್ರು ಒಪ್ಪುದಿಲ್ಲ. ನಾವು ಒಪ್ತೀವೇನ್ರಿ? ಒಪ್ಪುದಿಲ್ಲ. ಅವನ ಅನುಭವ ಮಾಡೋ ಹೆಂಗ್ ಅನುಭವ ಮಾಡ್ತಿರ್ತಾನ ಅನ್ನೋದು ಅವ್ ಬರ್ತದೆ. ಉಂಡಂತೆ ಮಾಡಿದಂತೆ ಕರ್ಮಾದಿಗಳನ್ನ ಮಾಡಿದಂತೆ ಇರ್ತಾನ, ಹಂಚೆ ಇರ್ತಾನ. ಇವು ಯಾವ ಹಚ್ಕೊಳ್ಳೋದಿಲ್ಲ. ಅವ್ರ ಇರುವಿಕೆನೂ ನೋಡುವಂಗಿಲ್ಲ. ಊಟ ಮಾಡ್ತಾರ ದೇವರು. ಬ್ರಹ್ಮಜ್ಞಾನಿಗಳಂದ್ರೆ ಊಟನ ಮಾಡೋದಿಲ್ಲ ಅವರು. ಸಂಬಂಧ ನೋಡ್ತಾರ ಅವ್ರು. ಯಾವ ಧರ್ಮ ಯಾವ ಬ್ರಹ್ಮ ಅದ್ರ ಬಗ್ಗೆ ವಿವೇಕ ಇಲ್ಲದನ ಲೋಕಾದಿಗಳ ಪ್ರಾಪ್ತಿ ಕೊಡುತ್ತೆ. ಜ್ಞಾನ ಕಾಂಡ ಹಾಗಿರೋದಿಲ್ಲ. ಅದಕ್ಕೆ ಪರಮಾರ್ಥ ತತ್ವವನ್ನು ತಿಳಿಸುವ ಜ್ಞಾನವೆಂಬ ಉಪಾಯವನ್ನು ತಿಳಿಸಿಕೊಡುತ್ತದೆ. ಇಲ್ಲಿ ಒಂದು ವಿಶೇಷ ಉಂಟು. ಕರ್ಮವಾಕ್ಯಗಳಿಂದ ಕರ್ಮವೆಂಬ ಸಾಧನದ ಸ್ವರೂಪವನ್ನು ತಿಳಿದುಕೊಂಡ ಬಳಿಕ ಆಯಾ ಕರ್ಮವನ್ನು ಮಾಡಿ ಆಯಾ ಫಲವನ್ನು ಪಡೆದುಕೊಳ್ಳಬೇಕಾಗುವುದು. ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿದ ವಾಕ್ಯಗಳಲ್ಲಿ ಶ್ರದ್ಧೆಯನ್ನಿಟ್ಟು ಆಯಾ ಕರ್ಮವನ್ನು ನಾವು ಮಾಡಬೇಕಾಗಿರುವುದು ಧರ್ಮ ಜಿಜ್ಞಾಸ ಅಂತ ಕರೀತಾರೆ. ಆದರೆ ಜ್ಞಾನ ವಾಕ್ಯಗಳ ಉಪದೇಶವು ಈಗಲ್ಲ. ಕಣ್ಣಿಗೂ ಬೆಳಕಿಗೂ ಸಂಬಂಧವಾದ ಕೂಡಲೇ ಮುಂದಿರುವ ರೂಪದ ಅಭಿವ್ಯಕ್ತಿಯು ಹೇಗೆ ಆಗುವುದೋ ಹಾಗೆಯೇ ಜ್ಞಾನವು ಮನಸ್ಸಿನಲ್ಲಿ ಉಂಟಾದ ಕಾಲದಲ್ಲಿಯೇ ಪರಮಾರ್ಥದ ಅರಿವು ಉಂಟಾಗಿ ಬಿಡುವುದು. ಮರೆವು ಅಡಗಿ ಹೋಗುವುದು. ಜ್ಞಾನ ಮಾತ್ರದಿಂದಲೇ ಮೋಕ್ಷವಾಗಿ ಬಿಡುವುದರಿಂದ ಆ ಫಲದ ಪ್ರಾಪ್ತಿಗಾಗಿ ಮತ್ತೆ ಮಾಡತಕ್ಕದ್ದೇನು ಉಳಿಯುವುದಿಲ್ಲ. ನೋಡಿ ಈಗ ಹೆಂಗಿರ್ತದ ಜ್ಞಾನ ಮತ್ತ ಧರ್ಮ ರೂಪವಾಗಿರುವ ಕರ್ಮ ಹೆಂಗಿರ್ತದೆ. ಅಲ್ಲಿ ಆ ಪುಣ್ಯ ತೀರೋ ತನಕ ಲೋಕದೊಳಗಿರ್ಬೋದು, ಮತ್ತು ಹೊಳ್ಳಿ ಬರ್ಲೇಬೇಕಿವ. ಬರ್ಲಿಕ್ಕಾಗೋದಿಲ್ಲ ನಿಮ್ಗೆ. ಅಲ್ಲೇ ಇರ್ಲಿಕ್ಕಾಗತ್ತೇನೆ ಅವನಿಗೆ. ಕ್ಷೀಣೆ ಪುಣ್ಯ ಮಧ್ಯ ಲೋಕೆ ವಿಶಂತಿ. ಮತ್ತೆ ಹೊಳ್ಳಿ ಬರ್ಬೇಕವ ಪುಣ್ಯ ತೀರದ ಮೇಲೆ. ಅದಕ್ಕೊಂದು ಸೀಮಿತ ಇರ್ತದೆ. ಅಧಿಕ ಪುಣ್ಯಗಳನ್ನ ಮಾಡಿ ಕೈಲಾಸಕ್ಕೆ ಹೋಗ್ಯಾನ ಅಂದ್ರೆ ಎಲ್ಲಿ ತನಕ ಇಟ್ಕೋತಾರ. ಯಾವುದೋ ಊರಿಗೆ ಹೋದಾಗ ಲಾಜಿಂಗ್ ಬುಕ್ ಮಾಡ್ಕೊಂಡಿರ್ತೇವಲ್ಲ, ಎಲ್ಲಿ ತನಕ ನಿಮ್ಮ ಡೆಪಾಸಿಟ್ ತೀರೋ ತನಕ ಇಟ್ಕೋತಾರ. ಇಷ್ಟು ದಿನ ಅದೇ ನನಗೆ ಇದು ನಂದ ಅಂತ ಕುಂತ್ರ ಚಂದ ಹಿಡಿದು ಹೊರಗೆ ಹಾಕಷ್ಟ. ಆಗ ಅಲ್ಲಿನು ಅದೈತೋ ಇಲ್ಲೋ ಅದು ಬೇರೆ ವಿಷಯ. ಅಂತೂ ಈಗ ಕರ್ಮಾದಿಗಳಿಗೆ ಈಗ ಉಂಟು ಫಲ. ಈಗ ಹೇಗಾದರೂ ಇರಲಿ, ಶಾಸ್ತ್ರವಾಕ್ಯವು ಜ್ಞಾಪಕವೇ ಹೊರತು ಕಾರಕವಲ್ಲ. ಇದನ್ನ ಒಳ್ಳೆ ಹೇಳ್ತಾರಲ್ಲ, ಮಣ್ಣಿನ ಬಂದಿತ್ತು. ಪ್ರಮಾಣಗಳು ಜ್ಞಾಪಕವೇ ಹೊರತು ಕಾರಕವಲ್ಲ ಅಂತ ಹೇಳ್ಕೊತಾ ಬಂದಿರು ನೀವು ಮೊನ್ನೆ. ಅದಕ್ಕೆ ಶಾಸ್ತ್ರವಾಕ್ಯವು ಜ್ಞಾಪಕವೇ ಹೊರತು ಕಾರಕವಲ್ಲ. ಇದ್ದದ್ದನ್ನು ಇದ್ದಂತೆ ತಿಳಿಸಿಕೊಡುವುದೇ ಹೊರತು ಇಲ್ಲದ್ದನ್ನು ಉಂಟು ಮಾಡುವುದಿಲ್ಲ, ಇರುವುದನ್ನು ಕಳೆಯುವುದೂ ಇಲ್ಲ. ಇದು ಶಾಸ್ತ್ರದ ಕೃತ್ಯವು. ನಾವು ಅಜ್ಞಾನ ಕಳಿತೈತಿ, ಜ್ಞಾನ ಅಜ್ಞಾನ ಕಳಿತೈತಿ ಅಂತ ಕೇಳ್ಕೊಂಡೇವ. ಈಗ ಸೂರ್ಯೋದಯ ಆತು ಅಂದ್ರೆ ಕತ್ಲಿ ಓಡಿ ಹೋಗಿ ಬಿಡ್ತದ. ಹಂಗ ಹೋಗಿತ್ತೇನ್ರಿ ಯಾರ? ಮತ್ತ ಹೋಗು ಮಂದ್ ಕತ್ಲಿ ಅಕಸ್ಮಾತ್ ಓಡಿ ಹೊಂಟಿತ್ತು ಅಂದ್ರ ಗಾಳಿ ಬೀಸಾಕತ್ತಿ ಅಂದ್ರೆ ಗಾಳಿಗೆ ನಾವ್ ಹೆಂಗ ಅಲ್ಗಾಡ್ತೇವೋ, ಗಿಡಗಳ ಮರಗಳು ಅಲ್ಗಾಡ್ತೇವೋ, ಹಂಗೆ ಕಟ್ತೇವ ಹೋಗುವಾಗ ನಮ್ಮನ್ನ ತಗೊಂಡವಾದ್ರೆ ಏನ್ ಮಾಡೋದು? ಬೇಡವಾ ನಿನ್ ಮೇಲೆ ನನಗೆ ಬಹಳ ಜೀವ
ಪ್ರೀತಿ ಅದ ನಿನ್ನ ಮೇಲೆ, ನಾ ಬಿಟ್ಟು ಹೋಗೋದಿಲ್ಲ ನಿನ್ನ ಅಂತ ತಗೊಂಡು ಹೋದ್ರ ಕಟ್ಲಿ ಯಾರ ಒಯ್ಯೈತೆ ಅನ್ನೋದು ಕಟ್ಲಿ ಅನ್ನೋದೇ ಇಲ್ಲ. ಯಾಕ್ರಿ ಸೂರ್ಯನ ಅಭಾವದಿಂದ ಕಟ್ಟಿನ ವ್ಯಾಪಿಸ್ಕೊಳ್ತತಿ. ಅದರ ಅಭಾವ ಅವ ಇಲ್ಲ ಅಂತ ತಿಳ್ಕೊಂಡಿರ. ಜ್ಞಾನ ಅಜ್ಞಾನ ಇಲ್ಲಿ ಅದಕ್ಕೆ ಇಲ್ಲಿ ಇದ್ದದ್ದನ್ನು ಇದ್ದಂತೆ ತಿಳಿಸಿಕೊಡುವುದೇ ಹೊರತು ಇಲ್ಲದ್ದನ್ನು ಉಂಟು ಮಾಡುವುದಿಲ್ಲ, ಇರುವುದನ್ನು ಕಳೆಯುವುದೂ ಇಲ್ಲ. ಇದು ಶಾಸ್ತ್ರದ ಕೃತ್ಯವು. ಯಾವ ಶಾಸ್ತ್ರವಾದರೂ ಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ಕಳೆಯುತ್ತದೆ. ಆದ್ದರಿಂದ ಎಲ್ಲಾ ಶಾಸ್ತ್ರಗಳು ಜ್ಞಾಪಕವೇ ಆಗಿರುತ್ತವೆ. ಆದರೆ ಬ್ರಹ್ಮವಿದ್ಯೆಯನ್ನು ಕೊಡುವ ವೇದಾಂತ ಶಾಸ್ತ್ರದಲ್ಲಿ ಒಂದು ವಿಶೇಷವಿದೆ. ಅದೇನೆಂದರೆ ಅದು ಬ್ರಹ್ಮವನ್ನು ತಿಳಿಸಿಕೊಟ್ಟ ಬಳಿಕ ಮತ್ತೆ ಯಾವುದನ್ನು ತಿಳಿಯಬೇಕಾದದ್ದೇ ಇರುವುದಿಲ್ಲ. ಬ್ರಹ್ಮವು ನಮ್ಮಗಳೆಲ್ಲರ ಆತ್ಮನೇ ಆಗಿರುವುದು. ಅದರಲ್ಲಿಯೇ ಎಲ್ಲವೂ ಕಲ್ಪಿತವಾಗಿರುತ್ತದೆ. ಬ್ರಹ್ಮವನ್ನು ಅರಿತುಕೊಳ್ಳುವವರಿಗೆ ಮಿಕ್ಕದ್ದು ತೋರುತ್ತಿರುತ್ತದೆ. ಮಿಕ್ಕದ್ದು ಯಾವುದೊಂದನ್ನು ತಿಳಿದರೂ ಅಜ್ಞಾನವು ಪೂರ್ಣವಾಗಿ ಹೋಗುವುದಿಲ್ಲ. ಆದರೆ ಬ್ರಹ್ಮವನ್ನು ಅರಿತುಕೊಂಡರೆ ಮತ್ತೆ ಯಾವುದನ್ನು ತಿಳಿಯಬೇಕಾದದ್ದು ಇರುವುದಿಲ್ಲ. ಏಕೆಂದರೆ ಬ್ರಹ್ಮವೇ ಎಲ್ಲವೂ ಆಗಿರುತ್ತದೆ ಎಂದು ವೇದಾಂತ ವಾಕ್ಯಗಳು ಮಳಗುತ್ತಿರುವವು. ಮತ್ತೆ ಬೇರೆ ಏನಾರ ಐತಿ ಅಂತ ಗೊತ್ತೇ ಆಗುದಿಲ್ಲ. ಎಲ್ಲ ಬ್ರಹ್ಮಮಯ. ಯಾವಾಗ ಮುಟ್ಲಿ, ಯಾವಾಗ ನೋಡ್ಲಿ, ಯಾವಾಗ ಮೂಸ್ಲಿ, ಅದೆಲ್ಲ ಬ್ರಹ್ಮ ಸ್ವರೂಪನ. ಹೇಳುವುದು ಬೇರೆ. ಆ ಬ್ರಹ್ಮ ತತ್ವದಲ್ಲಿ ನಿಂತಂಥವ್ರಿಗೆ ಎಲ್ಲ ಬ್ರಹ್ಮಮಯ ಆಗಿರ್ತದೆ. ಅವಾಗ ಧರ್ಮ ಕರ್ಮ ಇವು ವಿಂಗಡಣೆ ಗೊತ್ತಿರೋದಿಲ್ಲ. ಏನ್ ಅರ್ಥತೆ ಆ ಸ್ಥಿತಿ ಹೇಗಿರ್ತೈತಿ ಅದನ್ನು ಸ್ವಲ್ಪ ಒಂದು ಪರಿಕಲ್ಪನಾ ಮಾಡಿಕೊಳ್ತು. ಅದ್ರ ಹೋಗಿ ಇರೋದು ದೂರ ಉಳಿತು. ಬರೀ ಕಲ್ಪಿಸಿಕೊಡ್ರಿ ಹೇಗಿರ್ತದೆ. ಸೂರ್ಯನ ದೃಷ್ಟಿ ಒಳಗೆ ಕತ್ಲಿ ಅನ್ನೋದು ಇಲ್ಲ ಇಲ್ಲಲ್ಲ. ಸೂರ್ಯನ ದೃಷ್ಟಿ ಒಳಗೆ ದಿನ, ವಾರ, ಮಾಸ, ತಿಂಗಳ ಏನಾರವನ ಸೂರ್ಯನ ದೃಷ್ಟಿ ಒಳಗೆ. ಅಥವಾ 12 ಗಂಟೆ ಆತ 1 ಗಂಟೆ ಏನಾರು ಗೀಟ್ ಹಾಕ್ತೇವ ನಮಗ. ಕಾಲ, ದೇಶ ಅವಾಗ ಇಂಥದ್ದಂತ ಗೊತ್ತೇ ಇಲ್ಲ. ಬೆಳಕಿನ ರೂಪದಾಗ ಅದಾನ, ಹಾಗದಾನ ಬ್ರಹ್ಮ. ಮತ್ತೊಂದು ಕಾಲವೇ ಇಲ್ಲ ಅವನಿಗೆ. ಸೂರ್ಯನಲ್ಲಿ ಯಾಗ ಇದು ಇಂಥದ್ದು ಇದು ಇಂಥದ್ದು ಅಂತ ಬೆಳಗುವ ಕ್ರಿಯೆ ಇಲ್ಲವೋ ಹಾಗನ ನಮ್ಮ ಪರಬ್ರಹ್ಮನೊಳಗೆ ಇದು ಇಂಥದ್ದು ಇದು ಇಂಥದ್ದು, ಇದು ಧರ್ಮ, ಇದು ಕರ್ಮ, ಇದು ಜ್ಞಾನ ಅಂತ ವಿಂಗಡಣೆ ಇಲ್ಲ. ಎಲ್ಲ ಅದ್ರ ಮಯನ. ಎಲ್ಲವೂ ಆಗಿರುತ್ತದೆ. ಬ್ರಹ್ಮವೇ ಎಲ್ಲವೂ ಆಗಿರುತ್ತದೆ ಎಂದು ವೇದವಾಕ್ಯಗಳು ಮೊಳಗುತ್ತಿರುವವು. ಲೌಕಿಕ ದೃಷ್ಟಿ ಅಪೂರ್ಣವೆಂಬುದು ಹೇಗೆ, ಶಾಸ್ತ್ರ ದೃಷ್ಟಿಯು ಪೂರ್ಣವೆಂಬುದು ಹೇಗೆ ಎಂಬುದನ್ನು ಈಗ ಸ್ವಲ್ಪ ವಿಚಾರಿಸೋಣ. ಉಪನಿಷತ್ತಿನಲ್ಲಿ ಹೀಗೆಂದು ಹೇಳಿರುತ್ತಾರೆ. ಲೌಕಿಕ ದೃಷ್ಟಿ ಮತ್ತು ಪಾರಮಾರ್ಥ ದೃಷ್ಟಿ ಅಥವಾ ಶಾಸ್ತ್ರ ದೃಷ್ಟಿ ಹೇಗಿರ್ತದೆ ಅನ್ನುವಂಥದ್ದನ್ನು. ಪರಮಾತ್ಮನು ಜಗತ್ತೆಲ್ಲವನ್ನೂ ಸೃಷ್ಟಿಸಿ ಇಲ್ಲಿರುವ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಪ್ರಾಣಿಗಳ ಶರೀರದಲ್ಲಿ ಪ್ರವೇಶಿಸಿರುವನು. ಈ ವಾಕ್ಯದಲ್ಲ ಇದು ನೀವು ಇದನ್ನು ಪರಮಾತ್ಮವಿನಿಂದ ಕಲ್ಪಿಸಿಕೊಂಡಿರೋದು ಏನ ಬ್ರಹ್ಮಣನ ಎಲ್ಲರಿಗೂ ಸೇರ್ಕೊಂಡನಂತ ಇದು ಅವನ ಅನುಭವನೋ ಏನು ಈ ಪರಮಾತ್ಮವಿನ ಕಲ್ಪನೆನೋ? ಇದನ್ನ ಮೊದಲು ನಿರ್ಣಯ ಮಾಡಿಕೊಡ್ರಿ. ಪರಮಾತ್ಮ ಜಗತ್ತೆಲ್ಲವನ್ನು ಸೃಷ್ಟಿಸಿ ಇಲ್ಲಿರುವ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಪ್ರಾಣಿಗಳ ಶರೀರದಲ್ಲಿ ಪ್ರವೇಶಿಸಿರುವನು. ಇದು ಒಂದು ವಾಕ್ಯ.
ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿ ಮತ್ತ ಅದ್ರೊಳಗೆ ಎಲ್ಲರಿಗೂ ಸೇರ್ಕೊಂಡ. ಇದೇನು ಪರಮಾತ್ಮವಿನ ದೃಷ್ಟಿನೋ ಅಥವಾ ಪರಮಾತ್ಮನ ಆ ಪರಬ್ರಹ್ಮನ ದೃಷ್ಟಿನೋ? ಎಲ್ಲವೂ ಅವನೇ ಆಗ್ಯಾನ ಅಂತ ಹೇಳ್ತೇವೆ ನೋಡ್ರಿ. ಇಲ್ಲಿ ಎಲ್ಲವೂ ಅನ್ನೋದಕ್ಕೆ ಅರ್ಥ ಏನ್ ಮಾಡ್ಕೊತೇವಿ? ಯಾರ ದೃಷ್ಟಿಯಿಂದ ಅರ್ಥ ಮಾಡ್ಕೊತೀವಿ? ತತ್ವ ತಿಳ್ಕೊಳ್ರಿ. ಪರಮಾರ್ಥ ತತ್ವ ಯಾವ ರೂಪದಲ್ಲಿ ಇರ್ತತಿ ಅಂತ ತತ್ವ ತಿಳ್ಕೊಬೇಕು. ನಾವು ಅದನ್ನ ನೋಡ್ಕೋಬೇಕು. ನಾವು ನೋಡುದಿಲ್ರಿ. ಶಬ್ದ, ಶಬ್ದದ ಅರ್ಥ ಎಲ್ಲವೂ ಅಥವಾ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ನಲ್ಲ ಬ್ರಹ್ಮ, ಆ ಪರಮಾತ್ಮ ದಯಾಗರಣ ಆಗಿರುವಂತಹ ಪರಮಾತ್ಮ ಈ ಜಗತ್ತಿನ ಸೃಷ್ಟಿಯನ್ನ ಉತ್ಪತ್ತಿಯನ್ನ ಮಾಡಿದ. ಶ್ರುತಿ ಏನ್ ಹೇಳ್ತದೆ? ಸರ್ವಂ ಕಲ್ವಿದಂ ಬ್ರಹ್ಮ. ಇದು ಎಲ್ಲವೂ ಅವನ ಅಂತ ಹೇಳ್ತದೆ. ಅನುಭವಕ್ಕೆ ಹೆಂಗ್ ಮಾಡ್ಕೊತೀರಿ? ಎಲ್ಲವೂ ಅನ್ನುವಾಗ ಪರಮಾತ್ಮವಿನ ಕ್ರಿಯಾ ಕೃತ್ಯಗಳನ್ನ ನೋಡ್ಕೊಡ್ರಿ. ಏನ್ ಮಾಡ್ಯಾನ ನೀವ? ಇದನ್ನ ಯಾರು ಮಾಡ್ಯಾರ? ಸಾಕು. ಅಲ್ಲಿ ನೋಡ್ಕೊಂಡ್ರ ನೀವು ಅಲ್ಲೇ ಧನ್ಯರಾಗ್ತೇವೆ. ಯಥಾರ್ಥ ಸ್ಥಿತಿ ಗೊತ್ತಾಗ್ತದೆ. ಇದು ಯಾರು ಮಾಡ್ಕೊಂಡದ್ದು ಅಂತ ಗೊತ್ತಾಗ್ತದ. ಏನ್ ಹರಕತ್ತಾಗಿತ್ತಂದ್ರೆ ಜಗತ್ತೆಲ್ಲವನ್ನು ಸೃಷ್ಟಿಸಿ ಇಲ್ಲಿರುವ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಪ್ರಾಣಿಗಳ ಶರೀರದಲ್ಲಿ ಪ್ರವೇಶಿಸಿರುವನು ಹೇಳ್ತದೆ ಹಿಂದೆ ಶಾಸ್ತ್ರ. ನೋಡಿರ ಅವ್ ಬಂದು ಸೇರ್ಕೊಂಡದ್ ನೋಡಿರೋ. ಮತ್ತೆ ಜಗತ್ತೆಲ್ಲವೂ ಅವನ ಸ್ವರೂಪನ ಅಂತ ಗೊತ್ತಾದ ಮೇಲೆ ಅವನು ಸೃಷ್ಟಿ ಮಾಡುವ ಕರ್ಮ ಅಥವಾ ಕ್ರಿಯೆ ಅವನಲ್ಲಿ ಐತಿ ಅಂತ ಒಪ್ಕೋಬೇಕಲ್ಲ. ಇದು ಜಗತ್ತು ತೋರಿದೊಳತನ ಅವನು ಸೃಷ್ಟಿ ಮಾಡ್ಯಾನ ಇದನ್ನ ಅಂತ. ಯಾಕಂದ್ರೆ ಇದು ಮನುಷ್ಯ ಸೃಷ್ಟಿ ಅಲ್ಲ ಅಂತ. ಯಾಕಂದ್ರೆ ಮನುಷ್ಯರಿಗೆ ಇದು ಸಾಧ್ಯ ಅಲ್ಲ. ಇವನು ಅಸಮರ್ಥತೆಯಿಂದ ಅದನ್ನ ನೋಡಿ ಇದು ಬ್ರಹ್ಮನ ಸೃಷ್ಟಿ ಮಾಡಿರ್ಬೇಕು ಅಂತ ಕಲ್ಪನೆ ಮಾಡ್ಕೊತಾನಿವ. ಯಾರು ಮಾಡ್ಕೊಳವ? ಅದ ಪರಮಾತ್ಮ. ಬ್ರಹ್ಮೇನರ ನಾ ಮಾಡೀನಿ ಅಂತ ಯಾರಿಗಾದ್ರೂ ಹೇಳೇನೇನ? ಇದು ಎಲ್ಲ ಪರಮಾತ್ಮ ತಾನು ಏನು ಕಲ್ಪನಾ ಮಾಡ್ಕೋಬೇಕಾಗಿತ್ತು ಅದನ್ನೆಲ್ಲ ಕಲ್ಪನಾ ಮಾಡ್ಕೊಂಡು ಹೇಳ್ಕೊತ ಹೊರಟ. ನೀವು ಎಷ್ಟು ಮುತ್ಸದ್ದಿ ಇರುವಚಿತ. ಸ್ವಲ್ಪ ಅನುಭವಕ್ಕೆ ಅನುಸರಿಸಿ ನೋಡ್ರಿ. ಪರಮಾರ್ಥ ಯಾವ ರೂಪದೊಳಗೆ ಇದ್ದುಕೊಂಡಿದೆ, ನಾವೇನ್ ತಿಳ್ಕೊಂಡಿವಿ. ಅವ ಇದನ್ನೆಲ್ಲ ಸೃಷ್ಟಿ ಮಾಡಿ ಇದ್ರೊಳಗೆ ಪ್ರವೇಶ ಆಗೋದು ಅವನಲ್ಲಿ ಕ್ರಿಯೆ ಐತೆ, ಅವನಲ್ಲಿ ಕ್ರಿಯೆ ಇಲ್ಲ ಅಂತ ಒಪ್ಕೋತೀರಿ. ಮತ್ ಸೇರ್ಕೋಬೇಕಾದ್ರೆ ಬಂದ ಸೇರ್ಕೋಬೇಕಾದ್ರೆ ಅನೋರಣೀಯ ಮಹತು ನೋಡಲ್ಲಿ ಎಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳಲ್ಲಿ ದೊಡ್ಡ ಆತ್ಮನಾಗಿ ಕೂಡುದು, ಸಣ್ಣ ಸಣ್ಣ ನರ್ಜು, ಈ ಸಣ್ಣ ಸಣ್ಣ ಅತಿ ಸಣ್ಣ ಸಣ್ಣ ಸೊಳ್ಳೆ, ಅದ್ರೊಳಗೆ ಅಷ್ಟೇ ಜೀವಾತ್ಮ ಇರ್ಬೇಕಲ್ಲ. ಆನೆ ಆತ್ಮನ್ ತಂದು ಸೊಳ್ಳಿಗೆ ಹಾಕಿದ್ರೆ ಆದಿತ್ಯನ ಅಥವಾ ಇರ್ವಿಗೆ ಹಾಕಿದ್ರೆ ಆದಿತ್ಯನ? ಮನೋರಣೀಯ ನೋಡ. ಅವನೆಲ್ಲರೊಳಗೂ ಹಂಗೆ ಸೇರ್ಕೊಂಡು ಇದೆಲ್ಲ ಈ ಪರಮಾತ್ಮವಿನ ಕಲ್ಪನಾ. ಇದು ಎಂಥ ಪರಮಾತ್ಮವಿನ ಖ್ಯಾತ ಕೆಚ್ಚತೆ. ಇದ ಇನ್ನು ಇಷ್ಟೆಲ್ಲ ಬಂಧನಕ್ಕೆ ಒಳಪಟ್ಟಿವಿ ನಾವು. ಇದು ಎಲ್ಲ ಈ ಪರಮಾತ್ಮವಿನ ಕಲ್ಪನೆ, ಮತ್ತೊಂದು ಯಾವುದೋ ಅಲ್ಲ. ಇದು ಎಲ್ಲವನ್ನ ಕಲ್ಪಿಸಿಕೊಂಡದ್ದು ಇದ ಪರಮಾತ್ಮ. ಯಾರಿಗಾದ್ರೂ ಬ್ರಹ್ಮ ಎಲ್ಲದ್ರೊಳಗೂ ಸೇರ್ಕೊಂಡನ ಅಂತ ಅನುಭವಕ್ಕ ಬಂದೈತೆ ನೋಡಿದೇನು? ಪ್ರತ್ಯಕ್ಷನೋ ಅನುಮಾನನೋ? ಬರೀ ಅನುಮಾನದಿಂದ ಕಲ್ಪನೆ ಮಾಡ್ಕೊಡು. ಅದಕ್ಕೆ ನೋಡಿ, ಇದನ್ನ ಬ್ರಹ್ಮಾದಿ ಸಂಬಂಧ ಪರ್ಯಂತವಾದ ಪ್ರಾಣಿಗಳ ಶರೀರದಲ್ಲಿ ಪ್ರವೇಶಿಸಿರುವನು. ಇದು ಯಾರೇ ನಿರ್ಣಯ ಮಾಡಿಕೊಂಡು ವಾಕ್ಯ? ಇದು
ಸಿದ್ಧಾಂತ ಯಾವ ಮಟ್ಟಕ್ಕೆ ಐತಿ ನೋಡ್ರಿ. ನಾವು ವೇದಾಂತಿಗಳೇ ಅಂತ ಹೇಳ್ಕೊತ ಅಡ್ಡಾಡ್ತೇವೆ ನಾವು ಮನೇನ. ಈ ಸಿದ್ದರಾಮಯ್ಯನವರು ಏನೋ ಹೇಳಿ ನಾವು ನಿಮ್ಮ ರಾಜ್ಯ ಸರ್ಕಾರದ ವಿರುದ್ಧ ನಾವು ಘೋಷಣೆ ಹಾಕ್ತೀವಿ ಎಂದು ಕೂಡ್ತಾರಲ್ಲಿ ಅವರು. ಹಾಗೆ ಏನಾರ ಈ ಸೂರ್ಯನ ಏನಾರ ನೀವು ನನಗೆ ಅಪಮಾನ ಮಾಡಿರಿ, ನಾನು ನಿಮ್ಮಲ್ಲಿಗೆ ಬರುದಿಲ್ಲ ಅಂತೇನಾರ ಸ್ಟ್ರೈಕ್ ಮಾಡ್ಯಾನ. ಎಲ್ಲ ಈ ಪ್ರಮಾತೃ ದೋಷದಿಂದ ನಾವು ಯಾವಾಗಲೂ ಇದನ್ನ ಹಿಡ್ಕೊಂಡ ವ್ಯವಹಾರ ನಮ್ದು. ಅದಕ್ಕೆ ಆದ್ರೂ ಅವನನ್ನು ಜನರು ಅರಿತುಕೊಳ್ಳಲಾರದೇ ಇರುವರು. ನೋಡು, ಅವನು ಎಲ್ಲರೊಳಗೂ ಎಲ್ಲಾ ಜೀವರಾಶಿಗಳಲ್ಲಿನೂ ಸೇರಿಕೊಂಡ್ರು ಅವನನ್ನು ಜನರು ಅರಿತುಕೊಳ್ಳಲಾರದೇ ಇರುವರು. ನಾಳಿನ ದಿವಸ ಇದೇ ವಿಚಾರವನ್ನ, ಯಾಕಂದ್ರೆ ಟೈಮ್ ನಾನು ಮೂಡಿಲ್ಲ. ನಾಳಿನ ದಿವಸ ಇದೇ ವಿಚಾರ ವಿವೇಕವನ್ನ ಏನೋ ಲೌಕಿಕ ದೃಷ್ಟಿಯು ಅಪೂರ್ಣವೆಂಬುದು ಹೇಗೆ, ಶಾಸ್ತ್ರ ದೃಷ್ಟಿಯು ಪೂರ್ಣವೆಂಬುದು ಹೇಗೆ ಎಂಬುದನ್ನು ಈಗ ಸ್ವಲ್ಪ ವಿಚಾರ ಮಾಡೋಣ ಅಂತ ಐತಲ್ಲ. ಇದೇ ಪ್ಯಾರಾದಿಂದ ಮುಂದೆ ನಾಳಿನ ದಿವಸ ಮತ್ತೆ ಮುಂದುವರ್ಸ್ಕೊಂಡು ಬರೋಣ ಅಂತ ಹೇಳಿ ಏನಾದ್ರು ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿರಾಯ ಹೇಳ್ತೀನಿ. ಹರಿ ಓಂ ತತ್ಸತ್.